ನಮಸ್ಕಾರ, ವಿಶ್ವವಾಣಿ ಟಿವಿಗೆ ಸ್ವಾಗತ. ನಾನು ವೀರೇಶವಾನಂದ್ ಅಂಬಿ. ಉಪಸಮರದಲ್ಲಿ ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿಕೂಟಕ್ಕೆ ಹಿನ್ನಡೆಯಾದ ಹಿನ್ನೆಲೆ ಜೆಡಿಎಸ್ ಪಾಳೆಯದಲ್ಲಿ ಇದೀಗ ಅಪಸ್ವರಗಳು ಕೇಳಿಬರ್ತಾ ಇವೆ. 1999ರಲ್ಲಿ ಸ್ಥಾಪನೆಯಾದಂತಹ ಜೆಡಿಎಸ್ ಪಕ್ಷವು ದೇವೇಗೌಡರ ಅಧಿಪತ್ಯದಲ್ಲಿ ಸಾಮ್ರಾಜ್ಯವಾಗಿ ಹೊರಹೊಮ್ಮುತ್ತೆ. ಪ್ರಾರಂಭದಲ್ಲಿ ದೇವೇಗೌಡರ ಈ ಗರಡಿಯಲ್ಲಿ ಸಾಕಷ್ಟು ಘಟಾನುಘಟಿ ನಾಯಕರುಗಳು ಪಳಗಿ ರಾಜಕೀಯ ರಂಗದಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿದ್ದಾರೆ. ಅಂಥದ್ರಲ್ಲಿ ಹಾಲಿ ಸಿಎಂ ಸಿದ್ದರಾಮಯ್ಯ, ಶಾಸಕ ಎನ್ ಚಲುವರಾಯಸ್ವಾಮಿ, ಮಾಗಡಿ ಬಾಲಕೃಷ್ಣ, ಸಚಿವ ಜಮೀರ್ ಅಹಮದ್ ಖಾನ್ ಹಾಗೂ ಸಿಎಂ ಇಬ್ರಾಹಿಂ ಹೀಗೆ ಸಾಕಷ್ಟು ನಾಯಕರುಗಳ ಪಟ್ಟಿಯನ್ನೇ ಮಾಡಬಹುದು. ಇಂತಹ ಶಕ್ತಿ ಸಾಮರ್ಥ್ಯವನ್ನು ಹೊಂದಿದಂತಹ ಜೆಡಿಎಸ್ನ ಈ ಭದ್ರಕೋಟೆಯಲ್ಲಿ ಇದೀಗ ಅಪಸ್ವರ ಕೇಳಿ ಬರ್ತಾ ಇದೆ. ಒಂದು ಕಡೆ ಜೆಡಿಎಸ್ ಸಾಮ್ರಾಜ್ಯ ಕಟ್ಟಿದಂತಹ ನಾಯಕ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರಿಗೆ ವಯೋಸಹಜ ಕಾಯಿಲೆಯಿಂದ ಜಾಸ್ತಿ ಓಡಾಡೋಕೆ ಆಗದೇ ಇರೋದ್ರಿಂದ ಬಹುತೇಕ ಪಕ್ಷದ ಹೆಚ್ಚಿನ ಜವಾಬ್ದಾರಿಗಳು ಕೇಂದ್ರ ಸಚಿವ ಕುಮಾರಸ್ವಾಮಿ ಮೇಲೆ ಬಿದ್ದಿವೆ. ಇದು ಜೆಡಿಎಸ್ ಮತ್ತು ಬಿಜೆಪಿ ಮೈತ್ರಿ ಆಗೋ ಮುಂಚೆ ಇರುವಂತಹ ಸಮಯ. ನಂತರದಲ್ಲಿ ಯಾವಾಗ 2024ರ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಜೊತೆ ಮೈತ್ರಿಯಾಗಿ ಮಂಡ್ಯ ಕ್ಷೇತ್ರದಿಂದ ಗೆದ್ದು ಸಂಸತ್ತನ್ನು ಪ್ರವೇಶ ಮಾಡಿದ್ರು, ಅಲ್ಲಿಗೆ ನೋಡಿ ಕುಮಾರಸ್ವಾಮಿ ಕೇಂದ್ರದ ಪಾಲಾದ್ರು ಅಂತ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಅದರಲ್ಲೂ ಬಹುತೇಕ ಕೇಂದ್ರ ಹಾಗೂ ಕೈಗಾರಿಕಾ ಮತ್ತು ಉಕ್ಕು ಸಚಿವಾಲಯದ ಖಾತೆ ಸಚಿವರಾದರೂ ತಮ್ಮ ಖಾತೆಗೆ ಸಂಬಂಧಿಸಿದಂತಹ ಎಲ್ಲ ಜವಾಬ್ದಾರಿಗಳನ್ನು ದೇಶದುದ್ದಕ್ಕೂ ನಿಭಾಯಿಸಲು ಟೊಂಕ ಕಟ್ಟಿ ನಿಲ್ಲಬೇಕಾಯಿತು ಕುಮಾರಸ್ವಾಮಿ. ಇದರಿಂದ ರಾಜ್ಯ ರಾಜಕೀಯದಲ್ಲಿ ಸಕ್ರಿಯವಾಗಿ ತೊಡಗಿಕೊಳ್ಳಲು ಆಗದೇ ಇರೋದ್ರಿಂದ ಜೆಡಿಎಸ್ನಲ್ಲಿ ರಾಜನಿಲ್ಲದ ಸಾಮ್ರಾಜ್ಯವಾದಂತಹ ಪರಿಸ್ಥಿತಿ ಅಕ್ಷರಶಃ ನಿರ್ಮಾಣವಾದಂತೆ ಕಾಣ್ತಿದೆ. ಮತ್ತೊಂದು ಕಡೆಗೆ ಮಾಜಿ ಸಚಿವ ಎಚ್.ಡಿ. ರೇವಣ್ಣ ತಮ್ಮನ್ನು ಸೇರಿದಂತೆ ಇಡೀ ಕುಟುಂಬದ ಪ್ರಕರಣಗಳಿಂದ ಜರ್ಜರಿತರಾಗಿದ್ದು ಪಕ್ಷ ಸಂಘಟನೆ ಅಥವಾ ಇನ್ಯಾವುದೇ ಪಕ್ಷದ ಕಾರ್ಯಕ್ರಮಗಳನ್ನು ರೂಪಿಸುವುದರಲ್ಲಿ ಆಸಕ್ತಿಯನ್ನು ವಹಿಸದಂತೆ ಕಾಣಿಸ್ತಾ ಇಲ್ಲ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಪುತ್ರ ನಿಖಿಲ್ ಕುಮಾರಸ್ವಾಮಿ ರಾಜಕೀಯ ಜೀವನ ಅಷ್ಟಾಗಿ ಏನೂ ಫಲವನ್ನು ನೀಡ್ತಾ ಇಲ್ಲ. ಈ ಎಲ್ಲ ಕಾರಣಗಳಿಂದ ಕರ್ನಾಟಕ ಪ್ರಾದೇಶಿಕ ಪಕ್ಷ ಜೆಡಿಎಸ್ ಮುಳುಗುವಂತಹ ಹಡಗು ಅಂತ ಬಿಂಬಿಸಲಾಗ್ತಾ ಇದೆ. ಇನ್ನು ಇದೇ ವಿಚಾರವಾಗಿ ಜೆಡಿಎಸ್ನ ಮಾಜಿ ಅಧ್ಯಕ್ಷ ಸಿಎಂ ಇಬ್ರಾಹಿಂ ಕೂಡ ಅಸಮಾಧಾನವನ್ನು ಹೊರಹಾಕುತ್ತಲೇ ಇರ್ತಾರೆ. ಸೊ ಮುಂದೆ ನಾವೊಂದು ಹೆಜ್ಜೆಯನ್ನು ಇಡಲೇಬೇಕಾಗತ್ತೆ. ಈ ಒಂದು ರಾಜ್ಯ ಮಟ್ಟದಲ್ಲಿ ಒಂದು ಶಕ್ತಿಯನ್ನು, ಮೂರನೇ ಶಕ್ತಿಗೆ ಹೆಂಗೂ ಇವರು ಬಿ ಜೆ ಪಿ ಮದುವೆಯಾಗಿ ಇವ್ರ ಪರಿಸ್ಥಿತಿ ಅಲ್ಲಲ್ಲಿ ಕಲ್ಲಲ್ಲಾಗಿದೆ. ಈಗ ಕೇವಲ 2 ಸೀಟಿಗಾಗಿ ಒಂದು ದೊಡ್ಡ ಭಾರತ ದೇಶದ ಪ್ರಧಾನಮಂತ್ರಿಯಾಗಿ ಕರ್ನಾಟಕಕ್ಕೆ ಒಂದು ಕೀರ್ತಿಯನ್ನು ಅವತ್ತು ತಂದು ಕೊಟ್ಟಿದ್ದು. ಅಂಥ ಒಂದು ವ್ಯಕ್ತಿತ್ವವನ್ನು ಸೋಪು ನೀರಲ್ಲಿ ಹಾಕಿ ತೊಳೆದಂಗೆ ತೊಳೆದ್ಬಿಟ್ರು ಇವರು. ಸೊ ಹಾಗಾಗಿ ನಮಗೂ ನೋವಿದೆ. ದೇವೇಗೌಡರಿಗೆ ಈ ವಯಸ್ಸಿನಲ್ಲಿ ಆಗಬಾರ್ದಾಗಿತ್ತು, ಆದರೆ ಮಕ್ಕಳ ಕಡೆಯಿಂದ ಈ ಥರ ಆಗಿದೆ. ಇನ್ನೇನು ಅವರಿಗೆ ಪಾಪ ಅವರು ನಿಶಕ್ತರು, ಸ್ವಂತ ತೀರ್ಮಾನ ತಗೊಳ್ತಕ್ಕಂಥ ಶಕ್ತಿ ಅವರಿಗಿಲ್ಲ. ಕುಮಾರಸ್ವಾಮಿ ಏನು ಹೇಳ್ತಾರೋ ಅದನ್ನು ಕೇಳ್ಕೊಂಡಿದ್ದಾರೆ. ಸೊ ಅವರು ಕೂಡ ನ್ಯೂಸ್ಗಳಲ್ಲಿ ನನ್ನನ್ನು ಕೇಳಿದ್ದಾರೆ, ನೋಡಿದ್ದಾರೆ. ಅವರೇನಾದರೂ ಈ ವಯಸ್ಸಿನಲ್ಲಿ ಒಂದು ತೀರ್ಮಾನ, ಹೌದು ನಾನು ಮಾಡಿದ ತಪ್ಪಾಯಿತು, ತಪ್ಪು ತೀರ್ಮಾನ ತಗೊಂಡೆ ಅಂಥೇಳಿ ಸರಿ ತೀರ್ಮಾನ ತಗೊಳ್ಳೋದಾದರೆ ನಾವೆಲ್ಲರೂ ಚರ್ಚೆ ಮಾಡ್ಬೋದು. ಇವತ್ತು G.T. ದೇವೇಗೌಡರಿಗೆ ನಾನೇ ದೇವೇಗೌಡರನ್ನ ಕರ್ಕೊಂಬಂದು ಅವ್ರ ಮನೆಗೆ ಬಂದು ನೀವು ನಮ್ಮ ಜೊತೆಯಲ್ಲೇ ಬರಬೇಕು ಅಂಥೇಳಿ ಅವರನ್ನು ಸೇರಿಸಿ ಅವರಿಗೆ ಕಮಿಟಿ ಅಧ್ಯಕ್ಷರನ್ನಾಗಿ ನಾನೇ ಮಾಡಿದ್ದು. ಅವರು ತಾನು ಗೆದ್ದಿದ್ದಲ್ಲ, ಪಕ್ಕದಲ್ಲಿ ಹುಣಸೂರನ್ನು ಕೂಡ ಗೆಲ್ಲಿಸ್ಕೊಂಡ್ರು. ಈಗ ಅವ್ರಿಗೇನು ಹೇಳಂಗಿಲ್ಲ, ಕೇಳಂಗಿಲ್ಲ, ಏಕಾಏಕಿ ಏಕ ವ್ಯಕ್ತಿಯ ತೀರ್ಮಾನ ತಗೊಳ್ತಿರೋದ್ರಿಂದ ಅವರು ಕೂಡ ಬೇಸರಾಗಿದ್ದಾರೆ. ಈಗ ಮುಂದೆ ನಾನು G.T. ದೇವೇಗೌಡರು ಮತ್ತು ಇನ್ನು ಅನೇಕ ಜನ ಶಾಸಕರಿದ್ದೇವೆ, ಕೂತ್ ನಾವು ಮುಂದೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ. ಮೊನ್ನೆ ಮೈಸೂರಿನಲ್ಲಿ ಸಿಎಂ ಇಬ್ರಾಹಿಂ ಹಾಗೂ G.T. ದೇವೇಗೌಡರ ಭೇಟಿ ಕಾರ್ಯಕರ್ತರಲ್ಲಿ ಇನ್ನಷ್ಟು ಕುತೂಹಲವನ್ನು ಮೂಡಿಸಿದೆ. ದಸರಾ ವೇಳೆ ಎಚ್.ಡಿ. ಕುಮಾರಸ್ವಾಮಿ ಅವರಿಂದ ಅಂತರವನ್ನು ಕಾಯ್ದುಕೊಳ್ಳುತ್ತಲೇ ಸಿಎಂ ಸಿದ್ದರಾಮಯ್ಯ ಅವರನ್ನು ಬಹಿರಂಗವಾಗಿಯೇ ಹಾಡಿ ಹೊಗಳಿದ್ರು. ಮೂಡಾ ಪ್ರಕರಣದಲ್ಲಿ ಸಿಎಂ ಸಿದ್ದರಾಮಯ್ಯ ಪರ ಬ್ಯಾಟ್ ಕೂಡ ಬೀಸುವಂತೆ ಹೇಳಿಕೆ ನೀಡಿದ್ರು. ಕಳೆದ ಚುನಾವಣೆಯಲ್ಲಿ ಬಿಜೆಪಿ ಸೇರುವಂತಹ ಬಗ್ಗೆ ಸುದ್ದಿಗಳು ಹರಿದಾಡ್ತಾ ಇದ್ವು. ಈಗ ದಿಢೀರನೆ ಇಬ್ರಾಹಿಂ ಭೇಟಿ ಮಾಡಿದ್ದು ಇದೀಗ GTD ಕೂಡ JDS ತೊರೆಯಲು
ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರಾ ಅಂತಕ್ಕಂತಹ ಪ್ರಶ್ನೆ JDS ಪಾಳಯದಲ್ಲಿ ಮೂಡ್ತಾ ಇದೆ. ತಾಯಿ ಚಾಮುಂಡೇಶ್ವರಿ ಇವತ್ತೇನು ಸಿದ್ದರಾಮಯ್ಯನವರು ಚಾಮುಂಡೇಶ್ವರಿಯ ಕ್ಷೇತ್ರ, ಚಾಮುಂಡೇಶ್ವರಿಯ ವರಪುತ್ರರು ಕೂಡ ಹೌದು ಸಿದ್ದರಾಮಯ್ಯನವರು. 1983ರಲ್ಲಿ ಚಾಮುಂಡೇಶ್ವರಿಯ ಕ್ಷೇತ್ರದಿಂದ ರಾಜಕೀಯವನ್ನ ವಿಧಾನಸಭೆಯನ್ನ ಏನು ಪ್ರವೇಶ ಮಾಡಿದ್ರು, ಅಂದಿನಿಂದ ಇಂದಿನವರೆಗೆ ತಾಯಿ ಆಶೀರ್ವಾದದಿಂದ ಕನ್ನಡ ಕಾವಲು ಸಮಿತಿಯಿಂದ ಹಿಡಿದು ಮಂತ್ರಿಗಳಾಗಿ 2 ಬಾರಿ ಉಪಮುಖ್ಯಮಂತ್ರಿಗಳಾಗಿ 15 ಬಾರಿ ಬಜೆಟ್ ಅನ್ನು ಮಂಡಿಸಿ 2 ಬಾರಿ ವಿರೋಧ ಪಕ್ಷದ ನಾಯಕರಾಗಿ 2 ಬಾರಿ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂತ ಹೇಳಿದ್ರೆ ಚಾಮುಂಡೇಶ್ವರಿ ಆಶೀರ್ವಾದ, ರಾಜ್ಯದ ಜನರ ಆಶೀರ್ವಾದದಿಂದ ಅವರಿಗೆ ತಾಯಿ ಯಾವಾಗಲೂ ಕೂಡ ಎಂಥದೇ ಸಂದರ್ಭ ಬಂದಾಗಲೂ ಕೂಡ ಅವರು ಅದರಿಂದ ಇನ್ನೂ ಹೆಚ್ಚಿನ ಶಕ್ತಿ ಅವರಿಗೆ ಬಂದಿದೆ. ಇದೆಲ್ಲವನ್ನ ಗಮನಿಸ್ತಾ ಇರುವಂತಹ ಪಕ್ಷದ ಕೆಳಹಂತದ ಕಾರ್ಯಕರ್ತರು ತಮ್ಮದೇ ಆದಂತಹ ಸರ್ಕಲ್ನಲ್ಲಿ ಬೇಸರದ ಮಾತುಗಳನ್ನು ಆಡ್ತಾ ಇರುವುದು ಕೇಳಿಸದೇನೇನಿಲ್ಲ. ಇದು ಕೂಡ ಅವರಿಗೆ ಹೊಸದೇನಲ್ಲ. 16 ವರ್ಷಗಳಿಂದ ದುಡಿದರೂ ಕೇಂದ್ರ ಸಚಿವ ಕುಮಾರಸ್ವಾಮಿ ಕೇವಲ ತಮ್ಮ ಮಗನ ಕಡೆಗೆ ಗಮನ ಹರಿಸ್ತಾ ಇದ್ದಾರೆ ಎನ್ನುವಂತಹ ಗುಸುಗುಸು ಮಾತುಗಳು ಕೂಡ ಹೊಸದೇನಲ್ಲ. ಇದನ್ನ ಕಾಂಗ್ರೆಸ್ ನಾಯಕರು ಬಹಿರಂಗವಾಗಿಯೇ ಹೇಳಿಕೊಂಡು ಓಡಾಡ್ತಾ ಇದ್ದಾರೆ. ಹೀಗಿರುವಾಗ ಈ ಇಳಿ ವಯಸ್ಸಿನಲ್ಲಿ ದೇವೇಗೌಡರಿಂದ ಪಕ್ಷ ಸಂಘಟನೆ ಅಥವಾ ಉಳಿಸಿಕೊಳ್ಳುವಂತಹ ಪ್ರಯತ್ನ ಎಲ್ಲಿವರೆಗೆ ನಡೀತು ಎನ್ನುವಂತಹ ಪ್ರಶ್ನೆ ಕೂಡ ಖುದ್ದು JDS ನಾಯಕರೇ ಕೇಳ್ತಿದ್ದಾರೆ. ಒಂದು ವೇಳೆ ಬಿಜೆಪಿಯೊಂದಿಗಿನ ಮೈತ್ರಿ ಹೆಸರಲ್ಲಿ ಪಕ್ಷವನ್ನ ಮಾರಿಬಿಡುವ ಅಥವಾ ಬಿಜೆಪಿಯೊಂದಿಗೆ ವಿಲೀನವಾಗುವ ಸೂಚನೆ ಸಿಕ್ಕರೆ ನಮ್ಮ ದಾರಿಯನ್ನ ನಾವು ನೋಡಿಕೊಳ್ಳಲೇಬೇಕಾಗುತ್ತದೆ ಅಂತ ಎಚ್ಚರಿಕೆಯನ್ನು ಕೂಡ ನೀಡ್ತಾ ಇದ್ದಾರೆ. ಇನ್ನು ಇದೇ ಸಮಯದಲ್ಲಿ ಇಂತಹ ಮನಸ್ಥಿತಿಯಲ್ಲಿ ಇಂದು ಮಾಧ್ಯಮಗಳ ಜೊತೆ ಮಾತನಾಡ್ತಾ ಇದ್ದಂತಹ ಸಮೃದ್ಧಿ ಮಂಜುನಾಥ್ ನೇರವಾಗಿಯೇ ಕಿಡಿಕಾರಿದ್ದಾರೆ. JDS ಡೆಮಾಲಿಷ್ ಬಗ್ಗೆ HD ದೇವೇಗೌಡರ ಹೇಳಿಕೆಯನ್ನ ಸರಿಯಾಗಿ ಪರಿಗಣಿಸಿದ್ದು, ದೇವೇಗೌಡರು ಅದ್ಯಾವ ಅರ್ಥದಲ್ಲಿ ಹಾಗೆ ಹೇಳಿದ್ದಾರೆ ನನಗಂತೂ ಗೊತ್ತಿಲ್ಲ. ಹಾಗೊಂದು ವೇಳೆ ಪಕ್ಷವನ್ನ ಮಾರಾಟ ಮಾಡಿದರೆ ನಮ್ಮ ದಾರಿಯನ್ನ ನಾವು ನೋಡಿಕೊಳ್ಳಲೇ ಬೇಕಾಗುತ್ತೆ ಅಂತ ಮಾಧ್ಯಮದವರೆದುರು ಕಿಡಿಕಾರಿದ್ದಾರೆ. ಆದರೆ ಉಪಚುನಾವಣೆ ಸೋತಂತಹ ನಿಖಿಲ್ ಕುಮಾರಸ್ವಾಮಿ ಅವರ ಹೇಳಿಕೆ ಮಾತ್ರ ಕೊಂಚ ವಿಭಿನ್ನವಾಗಿದೆ. ಸೋಲಿನ ನಂತರ ಸುದೀರ್ಘವಾದಂತಹ ಪತ್ರವನ್ನು ಬರೆದಿರುವ ಅವರು ಪಕ್ಷವನ್ನು ಬಲಪಡಿಸುವ ಬಗ್ಗೆ ದೊಡ್ಡ ಮಾತುಗಳನ್ನೇ ಆಡ್ತಿದ್ದಾರೆ. ಹಾಗೆಯೇ JDS ಶಾಸಕರನ್ನು ಕೂಡ ಕರೆತರುವ ಬಗ್ಗೆ CP ಯೋಗೇಶ್ವರ್ ಅವರು ನೀಡಿರುವಂತಹ ಹೇಳಿಕೆಗೆ ರೀಕೌಂಟರ್ ಕೂಡ ಕೊಟ್ಟಿದ್ದಾರೆ. ಒಟ್ನಲ್ಲಿ JDS ಪಕ್ಷ ಉಳಿಯಲು ತಳಮಟ್ಟದ ಕಾರ್ಯಕರ್ತರು ಮನಸ್ಸು ಮಾಡಬೇಕು, ಇಲ್ಲದಿದ್ದರೆ JDS ಮೊದಲಿನಂತೆ ಭದ್ರವಾಗಿ ನಿಲ್ಲೋದು ಕಷ್ಟ ಅನ್ನೋದು ರಾಜಕೀಯ ಪರಿಣಿತರ ಅಭಿಪ್ರಾಯವಾಗಿದೆ. ಸೊ ನೋಡಬೇಕಾಗುತ್ತೆ. ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವವಾಣಿ TV.